ಮಾಜಿ ಸಚಿವ ಎಚ್.ಎಂ. ರೇವಣ್ಣಗೆ ಸಂಕಷ್ಟ ಎದುರಾಗುತ್ತಾ? ಎಚ್.ಎಂ. ರೇವಣ್ಣ ವಿರುದ್ಧವಾಗಿ ನಂದಿನಿ ನಾಗರಾಜ್ ದೂರು ಕೊಟ್ಟಿದ್ದರು. ತಮ್ಮ ಮೇಲೆ ರೇವಣ್ಣ ಹಲ್ಲೆ ಮಾಡಿದ್ದಾರೆ ಅಂತ ಇವರ ಒಂದು ಕಂಪ್ಲೇಂಟ್ ಕೂಡ ಇತ್ತು. ನಿನ್ನೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಈ ಮಹಿಳೆ. ಜಾತಿ ನಿಂದನೆ ಮಾಡಿದರು ನಮಗೆ ಅಂತ ನಂದಿನಿ ನಾಗರಾಜ್ ಅವರ ಆರೋಪ ಇದೆ. ನನ್ನ ಜಾತಿ ಕುರಿತು ಕೆಟ್ಟದಾಗಿ ಮಾತಾಡಿದ್ರು ಅಂತ ಹೇಳಿ ನಂದಿನಿ ನಾಗರಾಜ್ ಅವರ ಆರೋಪ ಇದೆ. ರಾಜ್ಯ ಮಹಿಳಾ ಆಯೋಗಕ್ಕೂ ಸ್ಟೇಷನ್ಗೆ ಕಂಪ್ಲೇಂಟು ಒಂದು ಭಾಗ, ಮಹಿಳಾ ಆಯೋಗಕ್ಕೂ ಕೂಡ ಇವರು ಕಂಪ್ಲೇಂಟನ್ನು ಮಾಡಿದ್ದಾರೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದು ಸಾಬೀತಾದರೆ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸ್ಥಾನದಲ್ಲಿ ಅವರಿದ್ದಾರೆ ಸದ್ಯಕ್ಕೆ. ಸುಮ್ಮನೆ ರೇವಣ್ಣ ಅಲ್ಲ, ಅವರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರವುದು. ಆ ಸ್ಥಾನಕ್ಕೂ ಕೂತು ಬರುತ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಪ್ರಸ್ತುತ ಪರಿಷತ್ ಸದಸ್ಯ ಸ್ಥಾನಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಎಚ್.ಎಂ. ರೇವಣ್ಣ ಅವರು. ಒಂದು MLC ಆದರೆ ಸಾಕು ನಾನು ಅಂತ ಹೇಳಿ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಕರಣದ ಕಾರಣದಿಂದಾಗಿ ರೇವಣ್ಣ ಅವರು, ಎಚ್.ಎಂ. ರೇವಣ್ಣ ಅವರು ಗಳಿಸಿಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಜಾಸ್ತಿನಾ ಅಂತ ಒಂದು ಅನುಮಾನ ಇದೀಗ ಕಾಡ್ತಾ ಇದೆ. ಅಲ್ಲಿ ದಲಿತ ಮಹಿಳೆ ಮೇಲಿನ ಹಲ್ಲೆ ಸಾಬೀತಾಗ್ಬಿಟ್ರೆ ಕಾನೂನು ಸಂಕಷ್ಟವನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಎಚ್.ಎಂ. ರೇವಣ್ಣ ಅವರು. ಎಚ್.ಎಂ. ರೇವಣ್ಣ ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ ಅವರೇ. ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ, ತುಂಬಾ ಆರೋಗೆಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು, ಮತ್ತೆ ಮಹಿಳೆಯ ನಿಂದಕರು ಅವರು. ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ, ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗಬೇಕು? ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮು ನಮಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಕ್ಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗ್ಲಿ ಆ ಮನುಷ್ಯ ಸಿಕ್ಕಾಗ ಕೇಳ್ತೀರಲ್ವ ಏನಕ್ಕೆ ಆ ಪದ ಬಳಕೆ ಮಾಡಿದ್ವಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯಿತು. ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆನೂ ಮಾತಾಡೋದು. ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಅಂದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ, ಮತ್ತೆ ನನ್ನನ್ನು ಇಲ್ಲಿ ಕುತ್ತಿಗೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ. ಅದೇ ಉಗ್ರಪ್ಪ ಅವರು ಈ ತರ ಹಲ್ಲೆ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ, ಮತ್ತೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು, ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ. ನಾನು ಒಬ್ಳೆ ಹೆಣ್ಮಗ್ಳಿರೋದು, ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನೇ ಬಿಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ. 3 o'clock ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಮೀಟಿಂಗ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ, ಮತ್ತೆ ಮನೆಬಲ್ ಟು ಇದು ರೈಟ್ ಮಾಡೋಕ್ಕಾಗಲ್ಲ. 6 ವಾರ ಇದು ಐ ಹ್ಯಾವ್ ಟು ಗೋ ಫಾರ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಹೋಗ್ಬೇಕು.